ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾನು ನಿಮಗೆ ತೋರಿಸುವಂಥದ್ದು ದಕ್ಷಿಣ ಕಾಶಿ ಅಂತೇಳಿ ಪ್ರಸಿದ್ಧವಾಗಿರೋ ಒಂದು ಕ್ಷೇತ್ರ ತಲಕಾಡು. ತಲಕಾಡು ಬೆಂಗಳೂರಿಂದ ಒಂದು 130 ಕಿಲೋಮೀಟ್ರ್ ದೂರ ಆಗ್ತದೆ. ಒನ್ ಡೇ ಜರ್ನಿ, ಒಂದು ದಿವಸ ಬೇಕು ನಿಮಗೆ. ಯಾಕಂದರೆ ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಹೋಗುವಷ್ಟು ನಿಮಗೆ ಲೇಟ್ ಆಗ್ತದೆ. ಏನಕ್ಕಂದರೆ ಇಲ್ಲಿ ಒಂದು 5 ಪಂಚಲಿಂಗ ಇದೆ. ಸೊ 5 ಪಂಚಲಿಂಗಕ್ಕೆ ನೀವು ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ನಾನು ನಿಮಗೆ ಆ 5 ಪಂಚಲಿಂಗ ಮತ್ತು ಈ ದೇವಸ್ಥಾನ ಹಿಸ್ಟ್ರಿ ಅಂಥದ್ದು, ಇತಿಹಾಸ ಏನಿದ್ರದ್ದು, ಮತ್ತು ತಲಕಾಡು ಅಂತ ಯಾಕೆ ಕರೀತಾರೆ, ಇವೆಲ್ಲ ನಾನು ನಿಮಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಇದೇ ತಲಕಾಡು ವೈದ್ಯನಾಥೇಶ್ವರ ದೇವಸ್ಥಾನ. ಇದು ಪ್ರಮುಖ ಅಂದರೆ ಮೇನ್ ದೇವಸ್ಥಾನ ಇದೆಯಾ. ಸುಮಾರು ಒಂದು 30 ದೇವಸ್ಥಾನ ಐತೆ ಅಂತೆ ಇಲ್ಲಿ ತಲಕಾಡಲ್ಲಿ. ಆದರೆ ಈಗ 30 ಇಲ್ಲ, ಈಗ ಎಲ್ಲ ಈಗ ಮರಳಲ್ಲಿ ಮುಚ್ಚೋಗದೆ. ಸೊ ಕೆಲವೊಂದು ಇದ್ದಾವೆ. ಸೊ ಅವೆಲ್ಲ ನಿಮಗೆ ನಾನು ಆದಷ್ಟು ತೋರಿಸ್ದೆ. ಇಲ್ಲೆಲ್ಲ ದೇವಸ್ಥಾನ ನೋಡಿ, ಎಲ್ಲ ಶಿವಲಿಂಗ. ಇವೆಲ್ಲ ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳು. ಇವು 400-500 ವರ್ಷ ಹಳೆ ಕಂಬ ಇವೆಲ್ಲ. ಶಿಲ್ಪ ಕೆತ್ತನೆ ನೋಡಿ ಇದರಲ್ಲಿ ಹೆಂಗಿದೆ. ಕೆಳಗಡೆ ಫ್ಲೋರಿಂಗು ಫುಲ್ ಕಲ್ಲು. ಇದೆಲ್ಲ ಕಂಪ್ಲೀಟ್ ನೋಡಿ, ಆಗಿನ ಕಾಲದ ಆರ್ಕಿಟೆಕ್ಚರು ಎಷ್ಟು ಸೂಪರ್ ಅದ ಹೇಳಿ. ಮೇಲ್ಗಡೆನೂ ನೋಡಿ. ಈ ರಿಂಗ್ ಏನಿದೆಯಲ್ಲ, ಇದು ಒಂದೇ ಕಲ್ಲಲ್ಲಿ ಕೆತ್ತಿದ್ದದು ನೋಡಿ. ಎಂಥ ಮೋಸ್ತದ ಕೆತ್ತನೆ, ಬ್ಯೂಟಿಫುಲ್. ಈಗ 16ನೇ ಶತಮಾನ ಅಂದರೆ 1600 ಇಸ್ವಿಯಲ್ಲಿ. ಸೊ ಇಲ್ಲಿ ಎಲ್ಲ ಫುಲ್ಲು ಮೈಸೂರು ರಾಜ್ಯದ ಆಳ್ವಿಕೆ ಇತ್ತು. ಈ ಸಾಮಂತ ರಾಜರು ಅಂದರೆ ವಿಜಯನಗರ ಬಿಟ್ಟು ಸಣ್ಣ ರಾಜರಿದ್ದರು ಕರ್ನಾಟಕದಲ್ಲಿ. ಸೊ ಕರ್ನಾಟಕ ಆಬ್ವಿಯಸ್ಲಿ ಫಾರ್ಮ್ ಆಗಿರಲಿಲ್ಲ ಆವಾಗ, ಮೈಸೂರು ರಾಜ್ಯ ಅಂತೇಳಿ ಇತ್ತು. ಸೊ ಆವಾಗ ಕೃಷ್ಣದೇವರಾಯ ಅಂದರೆ ವಿಜಯನಗರ ರಾಜರು ಏನು ಮಾಡಿದ್ರು ಅಂದರೆ, ಈ ಸಾಮಂತ ರಾಜರ ಏನು ಆಸ್ಥಾನ ಇದೆಯಲ್ಲ ಅವೆಲ್ಲ ಅವ್ರ ಕಂಟ್ರೋಲಿಗೆ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವನ್ನೆಲ್ಲ ವಶಪಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯ ಅಂತೇಳ್ಬಿಟ್ಟು ಒಬ್ಬನು ರಾಜ ಇರ್ತ. ಸೊ ಅವನ ಹೆಂಡತಿ ಅಲಮೇಲಮ್ಮ. ಶ್ರೀರಂಗರಾಯ ಏನಿರ್ತಾನಲ್ಲ ಅವನಿಗೊಂದು ಕಾಯಿಲೆ ಇರ್ತದೆ. ಸೊ ಆ ಕಾಯಿಲೆಯನ್ನು ಅವನು ನಿವಾರಣೆ ಮಾಡ್ಕೋಬೇಕು, ಅದಕ್ಕೆ ಔಷಧಿ ಮಾಡಬೇಕು ಅಂತೇಳಿ ಒಂದು ವೈದ್ಯರ ಹತ್ರ ಅವ್ನು ಮಾತಾಡ್ತಾನೆ. ಸೊ ಆ ವೈದ್ಯ ಏನು ಮಾಡ್ತಾನೆ,
ಈ ತಲಕಾಡು ಕ್ಷೇತ್ರದಲ್ಲಿ ವೈದ್ಯನಾಥೇಶ್ವರ ಅಂತ ಹೇಳ್ಬಿಟ್ಟು ಒಂದು ದೇವಾಲಯ ಇದೆ. ನೀವು ಆ ಲಿಂಗಕ್ಕೆ ಪೂಜೆ ಮಾಡಿದ್ರೆ ನಿಮ್ಮ ಕಾಯಿಲೆ ನಿವಾರಣೆ ಆಗ್ತದೆ, ಅಥವಾ ಈ ರೋಗ ಏನಿದೆ ಅದು ನಿವಾರಣೆ ಆಗ್ತದೆ ಅಂತ ಹೇಳ್ಬಿಟ್ಟು ಅವನು ಒಂದು ಸಲಹೆ ಕೊಡ್ತಾ. ಸೊ ಈ ಶ್ರೀರಂಗರ ಏನು ಮಾಡ್ತಾ ತಲಕಾಡಿಗೆ ಬರ್ತಾ. ಸೊ ತಲಕಾಡು ಬರಬೇಕಾದ್ರೆ ಅವನೇನು ಮಾಡ್ತಾ ಅಂದರೆ ಅವನಿಗೇನಾಗ್ತದೆ, ಈ ಕಾಯಿಲೆ ತಡ್ಕೊಳಕ್ಕಾಗದೆ ಅದು ಜಾಸ್ತಿ ವ್ಯಾಪಿಸಿ ಅವನು ಸಾಯ್ತಾ, ಸತ್ತೋಗ್ತಾ. ಸೊ ತಲಕಾಡಿಗೆ ಅವನಿಗೆ ಬರಲಿಕ್ಕೆ ಆಗೋದಿಲ್ಲ. ಆವಾಗ ಶ್ರೀರಂಗಪಟ್ಟಣ ರಾಜ್ಯ ಏನಿದೆ ಅದು ಅಲಮೇಲಮ್ಮನೇ ನೋಡ್ಕೊಳ್ತಾಳೆ. ಸೊ ಈ ವಿಜಯನಗರ ಸಾಮ್ರಾಟರು ಏನಿರ್ತಾರೆ, ಸೊ ಇದೇ ಕರೆಕ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಅಟ್ಯಾಕ್ ಮಾಡಿದ್ರು. ಸೊ ಶ್ರೀರಂಗಪಟ್ಟಣಕ್ಕೆ ಅಟ್ಯಾಕ್ ಮಾಡಿ ಅದನ್ನು ವಶಪಡಿಸಿಕೊಳ್ತರು. ಆವಾಗ ಅಲಮೇಲಮ್ಮ ಏನು ಮಾಡ್ತಾಳೆ, ಶ್ರೀರಂಗಪಟ್ಟಣದಿಂದ ತಲಕಾಡಿಗೆ ಅವಳು ಬಂದು ಇಲ್ಲಿ ಉಳಿತಾಳೆ. ಸೊ ಇಲ್ಲಿ ತಲಕಾಡಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿ ದಡದಲ್ಲಿ ಮಾಲಿಂಗಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಊರಿತ್ತು, ಈಗಿಲ್ಲ ಅದು. ಆ ಊರಲ್ಲಿ ಅವಳು ಉಳ್ಕೊಂತಳು. ಸೊ ಅವ್ರು ಬರಬೇಕಾದ್ರೆ ಶ್ರೀರಂಗಪಟ್ಟಣದಲ್ಲಿ ಯಾವ್ಯಾವುದು ಒಡವೆ ಬಂಗಾರ ಏನಿತ್ತಲ್ಲ, ರಂಗನಾಥ ಸ್ವಾಮಿಗೆ ಹಾಕುವಂಥ ಒಡವೆ ಅವೆಲ್ಲನೂ ಅವಳು ಅಲಮೇಲಮ್ಮ ಅವಳ ಜೊತೆ ತಗೊಂಬರ್ತದೆ. ಸೊ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿದು ಪೂಜೆ ಆಗ್ತದೆ. ಸೊ ಆ ಪೂಜೆಗೆ ಅವ್ರೇನು ಮಾಡ್ತಾರೆ, ಆಭರಣ ಹಾಕಬೇಕಾಗ್ತದೆ. ಸೊ ವಿಜಯನಗರ ಸಾಮ್ರಾಟರು ಆಲ್ರೆಡಿ ಈಗ ಆಳ್ವಿಕೆ ಮಾಡ್ತಿದ್ರು ಶ್ರೀರಂಗಪಟ್ಟಣನ. ಅವ್ರು ಏನು ಮಾಡ್ತರು, ಅಲಮೇಲಮ್ಮಗೆ ಒಂದು ಸಂದೇಶ ಕಳಿಸಿದ್ರು. ಸೊ ನೀವು ಏನೇನು ಒಡವೆ ತೊಗೊಂಡು ಹೋಗಿದ್ರೆ ಅದನ್ನೆಲ್ಲ ವಿಜಯನಗರಕ್ಕೆ ನೀವು ವಾಪಸ್ ತಂದು ಕೊಡಬೇಕು ಅಂತೇಳಿ. ಬಟ್ ಈ ಅಲಮೇಲಮ್ಮ ಏನಿದ್ದಾಳೆ ಅವಳು ಆ ಒಡವೆಗಳನ್ನು ವಾಪಸ್ ಕೊಡೋದಿಲ್ಲ. ಆವಾಗ ವಿಜಯನಗರ ಸಾಮ್ರಾಟರು ತಲಕಾಡಿಗೆ ಬಂದು ತಲಕಾಡನ್ನು ಅಟ್ಯಾಕ್ ಮಾಡ್ತಾರೆ. ಅಂದರೆ ಆ ಆಭರಣ ತೊಗೊಂಡು ಹೋಗ್ಬೇಕು ಹೇಳಿ. ಸೊ ಆವಾಗ ಏನಾಗ್ತದೆ ಅಂದರೆ ಅಲಮೇಲಮ್ಮ 3 ಶಾಪ ಕೊಡ್ತಾಳೆ ವಿಜಯನಗರ ಸಾಮ್ರಾಜ್ಯಕ್ಕೆ. ಸೊ ಒಂದು, ಮಾಲಿಂಗಿ ಅಂತ ಹೇಳ್ಬಿಟ್ಟು ಏನು ಪಟ್ಟಣ ಅವಳು ಉಳ್ಕೊಂಡಿದ್ಲು ಅದು ಇರಬಾರ್ದು, ತಲಕಾಡು ಏನಿದೆ ಅದು ಪೂರ್ತಿ ಮರಳಾಗಬೇಕು, ಮತ್ತು 3ನೇದು ವಿಜಯನಗರ ಸಾಮ್ರಾಟರಿಗೆ ಯಾವುದೇ ಮಕ್ಕಳಾಗಬಾರ್ದು ಅಂತ ಹೇಳ್ಬಿಟ್ಟು ಅವಳು ಶಾಪ ಕೊಡ್ತಾಳೆ. ಶಾಪ ಕೊಟ್ಟಾದಮೇಲೆ ಅವಳೇನು ಮಾಡ್ತಾಳೆ ಅಂದರೆ ಆ ಪೂರ್ತಿ ಏನು ಒಡವೆ ಇದೆ ಬಂಗಾರ ಅದನ್ನೆಲ್ಲ ಕಾವೇರಿ ನದಿಗೆ ಎಸೆದು ಅವಳು ಕಾವೇರಿ ನದಿಗೆ ಹಾರಿ ಪ್ರಾಣ ಕಳ್ಕೊಳ್ತಾಳೆ. ಇದಕ್ಕೇನು ದಂತಕಥೆ ಇದೆಯಿಂದಲ್ಲ, ಇದಕ್ಕೆ ಯಾವುದೇ ಆದ ಒಂದು ಪ್ರೂಫ್ ಇಲ್ಲ. ಇದಕ್ಕೆ ಶಾಸನ ಆಗಲಿ ಅಥವಾ ಯಾವುದೇ ಒಂದು ಇಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಆಗಲಿ ಏನೂ ಮಾಡಲಿಲ್ಲ. ಸೊ ಈ ಕ್ಷೇತ್ರಕ್ಕೆ ಬಂದರೆ ನೀವು ಇಲ್ಲಿ ನೋಡಿದ್ರೆ ಈ ಮರಳ ಆಗಿರ್ಬೋದು ಅಥವಾ ಆ ಮಾಲಿಂಗಿ ಅನ್ನೋ ಪಟ್ಟಣ ಏನಿದೆ ಅದು ಇಲ್ಲ, ಈಗ ನಿಮಗೆಲ್ಲ ಕಾಣಿಸೋದಿಲ್ಲ ಕಾವೇರಿ ದಡದಲ್ಲಿ. ಮತ್ತು ಇದೇನು ಪೂರ್ತಿ ತಲಕಾಡಿದೆ ಇದು ಪೂರ್ತಿ ಮರಳಾಗದೆ. ಈಗ ನೋಡ್ಬೋದು ಇದೆಲ್ಲ ಫುಲ್ ಸ್ಯಾಂಡ್, ನೀವು ನಾನು ನಿಮ್ಗೆ ತೋರಿಸ್ತೇವೆ ವಿಡಿಯೋದಲ್ಲಿ. ಮತ್ತು ಈಗೇನು ಅರಸರಿದ್ದಾರೆ ವಿಜಯನಗರದ್ದು ಮೈಸೂರಲ್ಲಿ, ಸೊ ಅವ್ರಿಗೆ ಯಾವುದೇ ಮಕ್ಕಳ ಭಾಗ್ಯ ಇಲ್ಲ. ಎಲ್ಲ ದತ್ತು ಮಕ್ಕಳಿಗೆ ಮಕ್ಕಳಾಗ್ತಾ ಇರೋದು. ಅಂದರೆ ದತ್ತು ತೊಗೊಂಡಿರೋ ಯಾರ್ಯಾರು ಮಗು ಇರ್ತೀವಲ್ಲ ಅದಕ್ಕೆ ಮಗಳಾಗ್ತಾ ಇರೋದು. ಸೊ ಆ ಲೆಕ್ಕದಲ್ಲಿ ಈ ಒಂದು ಕತೆ ನಿಜ ಅಂತ ನಾವು ಹೇಳ್ಬೋದು. ಇಲ್ಲಿ ಪೂರ್ತಿ ಮರಳಿದು ಸ್ಯಾಂಡ್, ರೇತಿ. ಹತ್ರ ಯಾವುದು ಸಮುದ್ರ ಏನೂ ಇಲ್ಲ, ಆದರೂ ಇಲ್ಲಿ ರೇತಿ ಅದೇ, ಮರಳದೆ. ಫುಲ್ ಶೆಡ್ಡೆಲ್ಲ ಮಾಡಿದರು, ಆರಾಮ್ ನಡ್ಕೊಂಡು ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಇದು ಪಾತಾಳೇಶ್ವರ ದೇವಸ್ಥಾನ ಇದೆ. ಸೊ ಅದು 30 ದೇವಸ್ಥಾನದಲ್ಲಿ ಇದು ಇನ್ನೊಂದು. ನೋಡಿ ಈ ದೇವಸ್ಥಾನಕ್ಕೆ ಮರಳು ತುಂಬ್ತಾ ಇರ್ತದಂತೆ. ನೋಡಿ ಇದೆಲ್ಲ ಫುಲ್ ಮರಳಿದೆಯಲ್ಲ ಇದು. ಸೊ ಇದು ತುಂಬ್ದಂಗೆ ಇದು ತೆಗಿತಾ ಇರಬೇಕು. ಒಂದು ವೈದ್ಯನಾಥೇಶ್ವರ ಆಯಿತು, 2 ಪಾತಾಳೇಶ್ವರ ಆಯಿತು, ಇದು 3ನೇದು ಮರಳೇಶ್ವರ. ಮರಳೇಶ್ವರ ನೋಡಿ. ಈ ತಲಕಾಡಿಗೆ 2 ಹೆಸರಿದೆ, ಅಂದರೆ ತಲಕಾಡು. ಸೊ ಇಬ್ಬರು ಬೇಡರ ಹೆಸರಿದು. ಬೇಡರು ಅಂದರೆ ಈ ಕಾಡು ಮನುಷ್ಯರು ಇರ್ತಾರಲ್ಲ ಅವರು. ಸೊ ಯಾವಾಗ ಈ ವೈದ್ಯನಾಥೇಶ್ವರ ಅಥವಾ ಈ ತಲಕಾಡು ಹೇಳೋದೊಂದು ಕ್ಷೇತ್ರ ಶುರುವಾಯಿತು ಅಂದರೆ ಸುಮಾರು ವರ್ಷಗಳ ಹಿಂದೆ ಒಂದು ಆನೆ ದಿನಾಲುವ
ಈ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಒಂದಿಷ್ಟು ಹೂ ಕಿತ್ಕೊಂಡು ಒಂದು ಪೊದೆಯಲ್ಲಿ ಆ ಹೂ ತಗೊಂಡೋಗಿಟ್ಟು ಅದಕ್ಕೆ ಒಂಥರ ನಮಸ್ಕಾರ ಮಾಡುವ ಆ ಥರ ಮಾಡ್ತಿತ್ತಂತೆ. ತಲ ಮತ್ತು ಕಾಡ ಅಂತ ಯಾರು ಇಬ್ಬರು ಬೇಡ್ರಿದ್ರಲ್ಲ ಇದನ್ನು ದಿವಸ ನೋಡ್ತಿದ್ರು. ಸೊ ಇದು ಏನಕ್ಕೆ ಹಿಂಗೆ ಮಾಡುತ್ತೆ ಅಂಥೇಳಿ ಒಂದಿನ ಆ ಏನು ಪೊದೆ ಇದೆಯಲ್ಲ ಆ ಪೊದೆಯನ್ನು ಇವರು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಕೊಡ್ಲಿ ಅವ್ರದ್ದು ಯಾರು ಟೂಲ್ಸ್ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ಬಿಡಿಸ್ಬೇಕಾದ್ರೆ ಈ ವೈದ್ಯನಾಥೇಶ್ವರ ಈಗೇನು ಲಿಂಗ ಇದೆ ಸೊ ಅದಕ್ಕೆ ಆ ಕೊಡ್ಲಿ ತಾಗಿ ಆ ಲಿಂಗದಿಂದ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವರು ಹೆದರಿಕೆ ಆಗಿಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಸೊ ಈಗ ನಂಗೆ ತಪ್ಪಾಯಿತು ಅಂಥೇಳಿ ಆವಾಗ ಒಂದು ಅಶರೀರವಾಣಿ ಏನು ಲಿಂಗ ಇದೆಯಲ್ಲ ಆ ಲಿಂಗ ಒಂದು ಬೂರುಗದ ಮರದ ಕೆಳಗಿತ್ತದು. ಸೊ ಆ ಲಿಂಗ ಏನು ಮಾಡ್ತು, ಆ ಬೂರುಗದ ಮರದ ಹಣ್ಣೇನಿದೆಯಲ್ಲ ಅದನ್ನು ತೇಯ್ದು ಆ ಗಾಯಕ್ಕೆ ಹಚ್ಚಿದ್ರೆ ಅದು ನಿವಾರಣೆ ಆಗುತ್ತೆ ಅಂತೇಳ್ಬಿಟ್ಟು ಹೇಳ್ತು, ಅಂದರೆ ಆ ಲಿಂಗನೇ ಹೇಳ್ತು. ಸೊ ಅದಕ್ಕೆ ಆ ಲಿಂಗದ ಹೆಸರು ವೈದ್ಯನಾಥೇಶ್ವರ ಅಂತ. ಅಂದರೆ ತನಗಾಗಿರೋ ಗಾಯನ ಅದೇ ನಿವಾರಿಸ್ಕೊಂತು. ಸೊ ಹಾಗಾಗಿ ಅದೇ ವೈದ್ಯ ಆಗಿಬಿಟ್ಟು ಸಲಹೆ ಕೊಡ್ತು. ಸೊ ಹಾಗಾಗ್ಬಿಟ್ಟು ಅದು ವೈದ್ಯನಾಥೇಶ್ವರ ಅಂತೇಳ್ಬಿಟ್ಟು ಅದಕ್ಕೆ ಹೆಸರು. ಸೊ ಹಾಗಾಗಿ ಈ ಕ್ಷೇತ್ರನ ತಲಕಾಡು ಅಂತೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಇದು ತಲಕಾಡು ಕ್ಷೇತ್ರ ಏನಿದೆಯಲ್ಲ ಇದು ಫಸ್ಟು ಚೋಳರು ಗಂಗರು ಅವರೆಲ್ಲ ಆಳ್ವಿಕೆ ಮಾಡಿದ್ದು. ಸೊ ನಾನು ಅದೆಲ್ಲ ಹಿಸ್ಟ್ರಿಯೆಲ್ಲ ನಿಮ್ಗೆ ಹೇಳೋದಿಲ್ಲ, ಅಂತಕ್ಕಂದ್ರೆ ಅದು ಹೇಳ್ತಾ ಕುಂತ್ರೆ ಮತ್ತು ರಾತ್ರಿ ಆಗ್ತದೆ ಮತ್ತು ತಾಸುಗಟ್ಟಲೆ ಆಗ್ತದೆ ವಿಡಿಯೋ ಎಲ್ಲ. ಸೊ ಬ್ರೀಫಾಗಿ ನಾನು ನಿಮಗೆ ಕತೆ ಹೇಳಿದ್ದೆ ಆಲ್ರೆಡಿ. ಸೊ ಬಾಕಿದೇನು ಫುಲ್ ಕತೆ ಇದೆಯಲ್ಲ ಅದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೆ. ಡಿಸ್ಕ್ರಿಪ್ಷನಲ್ಲಿ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಎಲ್ಲ ಸಿಗ್ತದೆ. ಆ ವೆಬ್ಸೈಟಿಗೆ ಹೋಗಿ ನೀವು ಓದ್ಕೊಳ್ಳಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇದೊಂದು ಗಾರ್ಡನ್ ಥರ ಮಾಡಿದ್ರು ಇಲ್ಲಿ ತಲಕಾಡಲ್ಲಿ. ಇದೊಂದು ಕಲ್ಯಾಣಿ ನೀರದೆ ಫುಲ್ಲು. ಇಲ್ಲಿ ನೀರೆಲ್ಲ ಇಳಿಯೋಂಗಿಲ್ಲ. ಇದು ವರ್ಷಕ್ಕೊಂದ್ಸಲ ಅದೊಂದು ತೆಪ್ಪ ಕಾಣಿಸ್ತದೆ ಇಲ್ಲಿ ನಿಮಗೆ. ಅಲ್ಲಿ ಇದು ವೈದ್ಯನಾಥೇಶ್ವರ ಲಿಂಗ ಇಟ್ಟು, ಅಂದರೆ ಆ ದೇವರಿಟ್ಟು ಕಲ್ಯಾಣಿಲಿ ಮೆರವಣಿಗೆ ಮಾಡ್ತಾರಂತೆ. ಇದೊಂದು ಬ್ಯೂಟಿಫುಲ್ ಗಾರ್ಡನ್ನು ಸಣ್ಣದು. ನೋಡಿ, ಇದು ಭರಚುಕ್ಕಿ, ಇದು ಗಗನಚುಕ್ಕಿ. ಇದು ದೊಡ್ಡದು ಕಾಣಿಸ್ತದೆಯಲ್ಲ, ದೊಡ್ಡದು ಗಗನಚುಕ್ಕಿ. ಈ ಸಣ್ಣದಿದೆಯಲ್ಲ, ಈ ಸಣ್ಣ ಫಾಲ್ಸು ಇದು ಭರಚುಕ್ಕಿ. ಸೊ ಇಲ್ಲಿ ಎರಡು ವ್ಯೂ ಪಾಯಿಂಟ್ ಅದೇ. ಇದೊಂದು ಸಣ್ಣದು, ಅದು ಸ್ವಲ್ಪ ಮುಂದೆ ಕಾಣಿಸ್ತದೆ, ಮತ್ತು ಅಲ್ಲಿ ಮೇಲ್ಗಡೆ ಇನ್ನೊಂದು ವ್ಯೂ ಪಾಯಿಂಟ್ ಅದೇ. ಕಾಣಿಸ್ತಾ ಇದ್ರೆ ನಿಮಗೆ ಇದೇ ಶಿವನಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್. ಸೊ ಇದೇನು ಪೈಪ್ ಇದೆಯಲ್ಲ ಇದು, ಈ ಪೈಪಿಂದ ಫುಲ್ ನೀರು ಬಂದು ಇಲ್ಲಿ ಟರ್ಬೈನ್ಸ್ ಇದೆ ಕೆಳಗೆ. ಸೊ ಇಲ್ಲಿ ಅದು ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತದೆ. ಸೊ ಇಲ್ಲಿ ವಿದ್ಯುತ್ ಉತ್ಪಾದಿಸಿ ಎಲ್ಲ ಕಡೆ ಅವರು ಸರಬರಾಜು ಮಾಡ್ತಾರೆ. ಗಗನಚುಕ್ಕಿ ಭರಚುಕ್ಕಿ ಏನಿದೆಯಲ್ಲ, ಇವೆರಡು ಕಾವೇರಿ ನದಿಯಿಂದನೇ ಆಗಿರೋ ವಾಟರ್ ಫಾಲ್ಸು. ಸೊ ಗಗನಚುಕ್ಕಿ ಸುಮಾರು 98 ಮೀಟ್ರ್ ಹೈಟ್ ಅದೇ, ಮತ್ತು ಭರಚುಕ್ಕಿ 69 ಮೀಟ್ರ್ ಅದೇ, ಸಣ್ಣದದೆ. ಸೊ ಅದೇ ಈಗ ರೈಟ್ ಸೈಡಿಗೆ ಕಾಣಿಸೋದು ನಿಮಗೆ ಗಗನಚುಕ್ಕಿ, ಲೆಫ್ಟ್ ಸೈಡ್ ಈ ಕಡೆ ಇರೋದು ಭರಚುಕ್ಕಿ.
ಸೊ ನೀವೇನಾದರೂ ತಲಕಾಡು ಕಡೆ ಬಂದರೆ ಸೊ ಇದೊಂದು ಒಳ್ಳೆ ವ್ಯೂ ಪಾಯಿಂಟು. ಸೊ ನೀವು ಇಲ್ಲಿ ಬಂದು ಈ ವಾಟರ್ ಫಾಲ್ಸು ನೋಡ್ಕೊಂಡು ಹೋಗ್ಬೋದು. ಏನಕ್ಕಂದ್ರೆ ತಲಕಾಡಿಂದ ಸಿಕ್ಕಾಪಟ್ಟೆ ಹತ್ತಿರ ಇದೆ, ಒಂದು 20 ಕಿಲೋಮೀಟ್ರ್ ಆಗ್ತದೆ ಅಷ್ಟೇ. ಸೊ ನೋಡಿದ್ರಲ್ಲ, ಇವಿಷ್ಟು ತಲಕಾಡಿನ ಹಿಸ್ಟ್ರಿ ಸ್ಟೋರಿ ಈ ಎಪಿಸೋಡಲ್ಲಿ. ಸೊ ಇಲ್ಲಿ ನಾನು ನಿಮ್ಮ ಸ್ಟಾಪ್ ಮಾಡ್ತೆ. ಸೊ ಈ ಎಪಿಸೋಡ್ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸೊ ಅಂಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.